ಈ ಕೇಂದ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಸೋಮಣ್ಣ ಮಾಡಿರೋ ಮಂತ್ರಿಯಾಗಿ ಸೇವೆ ಮಾಡಿದ್ದಾರೆ, MLA ಆಗಿ ಕೆಲಸ ಮಾಡಿದ್ದಾರೆ, ಅದೆಲ್ಲ ಒಂದ್ ಕಡೆ. ಇಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆದ್ಮೇಲೆ ರೈಲ್ವೆದಲ್ಲಿ ನನ್ನ ಅನಿಸಿಕೆ ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ. ಯಾವ ಕೇಂದ್ರದಲ್ಲೂ ಮಂತ್ರಿ ಯಾರು ಕೆಲಸ ಮಾಡಿಲ್ಲ, ಅಷ್ಟು ಸೋಮಣ್ಣ ಅವರು ಕೆಲಸ ಮಾಡ್ತಾವ್ರೆ. ಉದಾಹರಣೆ ಎಲ್ಲಿ ನೋಡ್ರು ಸೋಮಣ್ಣನೇ. ಮೊನ್ನೆ ವಿಜಯನಗರ ಹೋಗಿದ್ದೀನಿ ಸೋಮಣ್ಣ, ಬಳ್ಳಾರಿ ಹೋಗಿದ್ದೀನಿ ಸೋಮಣ್ಣ, ಕೊಪ್ಪಳ ನೋಡ್ರೆ ಸೋಮಣ್ಣ, ಬೆಳಗಾಮಲ್ಲಿ ನೋಡ್ರೆ ಸೋಮಣ್ಣ. ಇಡೀ ರಾಜ್ಯದಲ್ಲಿ ಎಲ್ಲಾನ ನೋಡಿ ರೈಲ್ವೆ ಕೆಲಸ ಇವತ್ತು ಆಗ್ತಾ ಇದೆ ಅಂದ್ರೆ ಅದು ಸೋಮಣ್ಣ. ಇಲ್ಲಿ ಬಂದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಬೇರೆ ದೇಶದಲ್ಲಿ ಎಲ್ಲಾ ಕಡೆ ಎಲ್ಲಿದಾರಪ್ಪ ಸೋಮಣ್ಣ ಅಂದ್ರೆ ಮಧ್ಯಪ್ರದೇಶದಲ್ಲಿದ್ದಾರೆ, ಎಲ್ಲಿದಾರಪ್ಪ ಸೋಮಣ್ಣ ಅಂದ್ರೆ ಆಂಧ್ರದಲ್ಲಿದ್ದಾರೆ, ಎಲ್ಲಪ್ಪ ಸೋಮಣ್ಣ ಇದ್ದಾರೆ ಅಂದ್ರೆ ಮಹಾರಾಷ್ಟ್ರದಲ್ಲಿದ್ದಾರೆ, ಎಲ್ಲಪ್ಪ ಸೋಮಣ್ಣ ಅಂದ್ರೆ ಗುಜರಾತ್ ಅಲ್ಲಿ ಇದ್ದಾರೆ. ಅಂದ್ರೆ ಆ ಕೆಲಸ ಇದೆಯಲ್ಲ ಬೇರೆ ಯಾರಿಂದಾರು ಮಾಡಕ್ ಸಾಧ್ಯ ಆಗಲ್ಲ. ನಮ್ದೇ ಉದಾಹರಣೆ, ಈಗ ಬಳ್ಳಾರಿ ಮತ್ತೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಆಗಿದ್ದೀನಿ. ಒಂದು ಲೈನ್ ಕನೆಕ್ಷನ್ ಮಾಡ್ಬೇಕಾದ್ರೆ 2300 ಕೋಟಿ ನಮ್ಮ ಜಿಲ್ಲೆ ಕೊಟ್ಟಿದ್ದಾರೆ. ಎಷ್ಟು? 2300 ಕೋಟಿ. 2300 ಕೋಟಿ ಹೇಳಿಲ್ಲ ಸೋಮಣ್ಣ. ಇದು ಯಲಹಂಕ ಹೇಳಿದ್ರು 5000 ಕೋಟಿ ಅಂತ ಒಂದು ಯಲಹಂಕ ಉದಾಹರಣೆ ಕೊಟ್ಟರು. ನನ್ನ ಜಿಲ್ಲೆಯಲ್ಲೇನೆ 2372 ಕೋಟಿ ಎಕ್ಸ್ಟ್ರಾ ಲೈನ್ ಮಾಡಕ್ಕೆ ವಿಜಯನಗರ ಬಳ್ಳಾರಿ ಯಾರಿಂದ ಸಾಧ್ಯ? ಅದು ಯಾರಿಂದ ಸಾಧ್ಯ? ಅದು ಒಬ್ಬರಿಂದ ಸಾಧ್ಯ, ಅದು ಸೋಮಣ್ಣಯಿಂದ ಸಾಧ್ಯ. ಹಾಗಾಗಿ ಸೋಮಣ್ಣ ಒಳ್ಳೆ ನನ್ನ ಅನ್ಸಿಕಣ ನೀವು ಮಾಡ್ತಿರೋ ಕೆಲಸ ಯಾರು ಬೇರೆಯವ್ರು ಮಾಡಕ್ಕೆ ಸಾಧ್ಯ ಆಗ್ತಾ ಪಕ್ಷ ಭೇದ ಬಿಟ್ಟು ನೀವು ಮಾಡಿದ್ರೆ ಕೆಲಸ ನಾವು ಮೆಚ್ಕೊಳ್ಳೇಬೇಕಾಗ್ತದೆ. ಒಳ್ಳೆ ಕೆಲಸನ ಮಾಡಿದ್ದೀರಾ, ನೀವು ನೋಡಿ ನಾವೆಲ್ಲ ಕೆಲಸನ ಕಲಿಬೇಕಾಗ್ತದೆ. ಈ ಬಹಳ ವರ್ಷದಿಂದ ಈ ಕನಸಿತ್ತು, ಆ ಕೆಲಸನ ನೀವು ನೆನ್ಸು ಮಾಡಿದಿರಂತ ಇನ್ನೊಂದು ಬಾರಿ ಧನ್ಯವಾದಗಳು ಸಲ್ಲಿಸಿ. PC ಮೋಹನ್ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅವರು ನಮ್ಮ MP ಆಗಿದ್ದಾರೆ, ಅವ್ರಿಗೂ ಧನ್ಯವಾದ. ಅವರು ಒಂಥರ ಕಾಂಟ್ರವರ್ಸಿನೇ ಇಲ್ಲ. ಬಸವಣ್ಣ ಹೇಳ್ದಂಗೆ ನೋ ಕಾಂಟ್ರವರ್ಸಿ. ಯಾರು ಏನಾದ್ರು ಮಾಡ್ಕೊಂಡು ಹೋಗ್ಲಿ, ನಾನು ಇಲ್ಲ ಅನ್ನಲ್ಲ ಹೂನು ಅನ್ನಲ್ಲ, ನಡೀತಾ ಇದೆ ಅಂತ ಹೋಗ್ತಾನೆ ಇರ್ತಾರೆ. ನೋ ಕಾಂಟ್ರವರ್ಸಿ. ಹಾಗೆ ಲಹರ್ ಸಿಂಗ್ ಸಾಬ್ರು ಪಾಪ ಬಹಳ ಒಳ್ಳೆಯವರಿದ್ದಾರೆ. ಲಹರ್ ಸಿಂಗ್ ಸಾಬ್ರನ್ನ ಬಹಳ ಸೆಕ್ಯುಲರ್ ಲೀಡರ್. ಅವಾಗ ಅವ್ನು ಅಂತವ್ರು ಬರ್ತಾ ಇರ್ತಾರೆ, ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಇವತ್ತು ಬಂದಿದ್ದಾರೆ. ಅವರು ರವೀಂದ್ರ ಅಂದ್ರೆ ಈಗ ಹೀರೋ, ಆಕ್ಟಿಂಗ್ ಹೀರೋ. ಈ ವಿಜಯಗಳು ಇದೆಯಲ್ಲ ಸುಮ್ಗಿಲ್ಲ. ಯಾರ ನಾಯಕ ಲೀಡರ್ ಆಗಿರ್ತಾನೆ ಅವನಿಗೆ ವಿಜಯ ಬರೋದು. ಈ ಕಾರ್ಯ ಸೋಮಣ್ಣ ಇನ್ನೊಂದು ಬಾರಿ ಧನ್ಯವಾದ ಕಳಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಅವ್ರು ಸೋಮಣ್ಣಂದು ಸಿಂಪಲ್ ಸೀಟ್ ಅಣ್ಣ, ಸೋಮಣ್ಣಂದು ಸಿಂಪಲ್ ಸೀಟ್ ನೋಡಿದ್ರಾ? ಒಬ್ಬ ಚೇರ್ಮನ್ ಆಗದಿರೋನು ಅವ್ನು ಹಿಡಿಯಕ್ಕಾಗಲ್ಲ. ಒಬ್ಬ ಚೇರ್ಮನ್ ಆದ್ರೂ ಪ್ರೋಟೋಕಾಲ್ ಹಂಗೆ ಹಿಂಗಂತ ಗತ್ತೋಸ್ತಾರೆ. ಒಂದ್ ಮಿನಿಸ್ಟರ್ ಆದ್ರೂ, ರಾಜ್ಯದ ಮಿನಿಸ್ಟರ್ ಆದ್ರೂ ಒಂದ್ ಗತ್ತೋಸ್ತಾರೆ. ಕೇಂದ್ರದ ಮಂತ್ರಿ ಆಗ್ಬಿಟ್ಟು ಸ್ವಾಗತ ಭಾಷಣ ಮಾತಾಡಿದ್ರೆ ಎಷ್ಟು ದೊಡ್ಡ ಮನುಷ್ಯ ಇರ್ಬೇಕು, ಎಷ್ಟು ದೊಡ್ಡ ಮನುಷ್ಯ ಇರ್ಬೇಕು.